ಆತ್ಮೀಯ H16 ನ್ಯೂಸ್ ಅರ್ಥ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ಮುಖ್ಯ ನ್ಯಾಯಾಧೀಶರು ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿ ಜಾಯ್ ಮಾಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಪುಲ್ ಎಂ ಪಂಚೋಲಿ ಅವರು, ಇವರು ಉಚಿತ ಕೊಡುಗೆಗಳನ್ನು ರೌಡಿಗಳನ್ನು ಇವೇನು ನಮ್ಮ ರಾಜಕೀಯ ಪಕ್ಷಗಳು ಘೋಷಣೆ ಮಾಡಿ ನಾವು ಫ್ರೀ ಏನಪ್ಪ ಅಂತಂದ್ರೆ ಪುಸ್ತಕ ಕೊಡ್ತೀವಿ ಅಂದ್ರೆ ಒಳ್ಳೆಯದು, ಫ್ರೀ ಆಹಾರ ಕೊಡ್ತೀವಿ, ಫ್ರೀ ನೀರು ಕೊಡ್ತೀವಿ, ಫ್ರೀ 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 ಬೀಸ್ ಕೊಡ್ತೀವಿ, ಗಾಡಿ ಹತ್ತ ಕೊಡ್ತೀವಿ, ಪುಕ್ಕಟ ಗಾಡಿ ಕೊಡ್ತೀವಿ, ಅಡ್ಡಾಡಿ ಊರು ತುಂಬ ಅನ್ನುವಂಥದ್ದಾಗಲಿ ಯಾವ ಒಟ್ಟಿನಲ್ಲಿ ಗ್ಯಾರಂಟಿಗಳು ನಮ್ಮಲ್ಲೇ ಉಳಿದ ರಾಜ್ಯಗಳ ಸಹಿತ ಗ್ಯಾರಂಟಿ ಘೋಷಣೆ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ರಾಜ್ಯ ನಮ್ಮ ರಾಜ್ಯದ್ದು ಇದಾದ್ರೆ ಬಾಜುದು ನಮ್ಮ ಈ ಒಂದು ತಮಿಳುನಾಡಿನಲ್ಲಿ ಆಗಿರ್ಬೋದು, ಆಂಧ್ರದಲ್ಲಿ ಆಗಿರ್ಬೋದು, ಎಲ್ಲರೂ ಇವತ್ತು ಎಲ್ಲ ರಾಜ್ಯ ಸರ್ಕಾರ ಅಷ್ಟೇ ಆಗಿ ಕೇಂದ್ರ ಸರ್ಕಾರವೂ ಸಹಿತ ಅದು ಇವತ್ತು ಇತ್ತೀಚೆಗೆ ಈ ರೇವಡಿಗಳನ್ನ ಹಂಚುವಂಥದ್ದು, ಅದರಲ್ಲೂ 5 ಲಕ್ಕಿ ಕೊಡ್ತೀನಿ ಅಂತ ಹೇಳುವಂಥದ್ದು ಇಡೀ ದೇಶಕ್ಕೆ ನಮ್ಮ ಮೋದಿಯವ್ರದ್ದು. ರೈತರಿಗೆ 4 ತಿಂಗಳಿಗೆ ಒಂದು 2,000 ರೂಪಾಯಿ ಕೊಡ್ತೀನಿ ಅನ್ನುವಂಥದ್ದು ಇವೆಲ್ಲ ತಪ್ಪು. ಇದು ಹೊಡೆದು ಬೀಳ್ತದೆ ನಮ್ಮ ಆರ್ಥಿಕತೆಗೆ, ಆರ್ಥಿಕ ಅಭಿವೃದ್ಧಿಗೆ ಅನ್ನುವಂಥ ಮಾತನ್ನು ಉಲ್ಲೇಖ ಮಾಡಿದ್ದಾರೆ ನಮ್ಮ ನ್ಯಾಯಾಧೀಶರು. ಅದು ಹೌದು ನಿಶ್ಚಿತನ, ಆದರೆ 2 ಮಾತಿಲ್ಲ, ಅದಕ್ಕೆ ಚಾಟಿನ ಬೀಸಿದ್ರೆ ಎಲ್ಲ ಮಾಡಿದ್ದಾರೆ. ಅದು ಬಿಡ್ತಾರೇನ್ರಿ ಇವರು ಅನ್ನೋ ಪ್ರಶ್ನೆ ಇಲ್ಲದ ಈ ರಾಜಕಾರಣಿಗಳು, ಯಾಕಂದ್ರೆ ಗೆಲ್ಲಬೇಕಾಗ್ಯದ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನಾದರೂ ಸುಳ್ಳು ಸತ್ಯ ಏನೋ ಹೇಳಿ ದುಡ್ಡು ಹಂಚಿ ದುಡ್ಡು ಇಟ್ಟು ಏನೋ ಮಾಡಿ ಹಂಚಿದ್ರು ನಾವು ಗೆಲ್ಲಬೇಕಪ್ಪ, ಅದಷ್ಟ ಈಗ ಅವ್ರ ಮುಂದಿರೋ ಗುರಿ. ಯಾವುದೇ ಪಕ್ಷ, ನಾವು ಒಂದೇ ಪಕ್ಷ ಹೇಳ್ತಾ ಇಲ್ಲ. ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, JDU ಇರ್ಬೋದು, ಅದೇ ಕಾಲಕ್ಕೆ SP ಇರ್ಬೋದು, ಅಥವಾ ನಮ್ಮ ಮಹಾರಾಷ್ಟ್ರದಲ್ಲಿ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಬೇರೆ ಬೇರೆ ಕಡೆ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಇವು ಘೋಷಣೆ ಮಾಡ್ತಾರೆ. ಇವು ಮಾಡೋದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಇದು ಮಾಡಬೇಡ್ರಿ ತಪ್ಪದ ಅಂತ ಹೇಳಿದ್ದಾರೆ. ಅದ್ರ ಬಿಡ್ತಾರೆ ಏನು ಅಂತೇಳಿ. ಅದರಲ್ಲೇ ಈ ದುಡ್ಡು ಇದಕ್ಕೆ ಹಂಚ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ಒಂದು ಮಾತು ಏನೈತಪ್ಪ ಅಂತ ಕೇಳಿ ಬರ್ತದೆ. ಬಡವ್ರು ಏನಂತಾರೆ ಅಂದ್ರೆ, ಬಡವ್ರು ಮಾತ್ರ ನೀವು ಕೇಳಬೇಕಾಗಿತ್ತು ಸುಪ್ರೀಂ ಕೋರ್ಟ್. ಅವರಂತೆ ಉದ್ಯೋಗ ಹುಟ್ಟಿಸೋದಿಲ್ಲ, ಒಳ್ಳೆ ನೀರು ಕೊಡೋದಿಲ್ಲ, ಮತ್ತೇನೋ ಮಾಡೋದಿಲ್ಲ, ಕೇವಲ ಟ್ಯಾಕ್ಸ್ ಹೆಚ್ಚು ಮಾಡೋದು ಹೋಗ್ತಾರೆ, ರೇಟ್ ಹೆಚ್ಚು ಮಾಡೋದು ಹೋಗ್ತಾರೆ, ಜನಸಾಮಾನ್ಯರು ಒದ್ದಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರು ಕೂಗೋದು, ಏನೂ ಮಾಡೋದಲ್ಲ. ಸ್ವಚ್ಛ ನೀರು ಇಲ್ಲ. ಮಣ್ಣು ನೋಡಿದ್ರೆ ಹಿಂದೂವರದಲ್ಲೇ ಸ್ವಚ್ಛ ಪಟ್ಟಣ, ಸ್ವಚ್ಛವಾದ ನಗರ ಅಂತೇಳಿ ಪ್ರಶಸ್ತಿ ಪಡೆದಂಥ ಹಿಂದೂವರದಲ್ಲೇ ಹೊಲಸು ನೀರು ಬಂದಿದ್ದು ಸಹಿತ ಇಲ್ಲಿ ಉಲ್ಲೇಖಿಸ್ತಾರೆ ಜನ ಇದ್ದವರು. ಅಂದ್ರೆ ಸರ್ಕಾರ ಏನೂ ಕೊಡೋಲ್ಲ, ಕಡೆಗೆ ಈ ಒಂದು ಸಮಯದಲ್ಲಿ ಅದು ಒಂದು ಸ್ವಲ್ಪ ಏನೋ ರೇವಡಿ ಕೊಡ್ತಾರೆ ಇವರು, ಲಂಚ ಕೊಡ್ತಾರೆ ಇವರು. ಲಂಚನ ಮತ್ತೇನಲ್ಲ, ಇಟ್ ಇಸ್ ಎ ಕರಪ್ಟ್ ಸಿಸ್ಟಮ್, 2 ಮಾತಿಲ್ಲ. ಅಷ್ಟು ಕೊಡ್ತಾರಲ್ರಿ, ನೀವು ಅದ್ರ ಬಂದು ಮಾಡ್ತೀರಿ. ನಾಳೆ ಕೊಡದೇ ಇದ್ರೆ ನಮಗೆ ಹೆಲ್ಪ್ ಮಾಡೋರು ಉದ್ಯೋಗ ಕೊಡ್ತಾರೆ, ಇವರ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಮತ್ತೇನಾರ ಹೊಸ ವಿಷಯಗಳು ಏನು ಹೇಳ್ತಾರೆ, ನಮ್ಮ ಬದುಕೋದಕ್ಕೆ ಏನು ವ್ಯವಸ್ಥೆ ಮಾಡ್ತಾರೆ ಇವರು, ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡು ಏನೋ ಕೊಡ್ತಾರ, ನಾವು ಆರೋಗ್ಯದ ಬಗ್ಗೆ ಏನಾದ್ರು ವಿಚಾರ ಮಾಡ್ತಾರೆ. ಈಗೇನು ಒಟ್ಟು ಇಷ್ಟೇ ಕೊಡ್ತಾರಲ್ಲ, ಇದು ಯಾಕೆ ನೀವು ಅದನ್ನು ಕಣ್ಣು ಹಾಕ್ತಾಯಿದ್ದೀರ? ಸುಪ್ರೀಂ ಕೋರ್ಟ್ ಸಹಿತ ಪ್ರಶ್ನೆ ಮಾಡುವಂಥ ಜನ ಸಾಕಷ್ಟು ಇದ್ದಾರೆ ಇವತ್ತು. ಈ ರೇಡಿಯೋ ಮೂರಿಗೆ ಅಟ್ಲೀಸ್ಟ್ ನಮ್ಮ ರೊಕ್ಕ ನಮಗೆ ಕೊಡ್ತಾರೆ, ಆ ಮತ್ತು ಬೇರೆ ಅವ್ರೇನು ತಮ್ಮ ಮನೆಯಿಂದ ಯಾರೂ ಇಲ್ಲಿ ಕೊಡೋದಿಲ್ಲ. ಇಲ್ಲಿಯ ಯಾವ ರಾಜಕಾರಣಿಯೂ ತಮ್ಮ ಮನೆಯಿಂದ ದುಡ್ಡನ್ನು ತಂದು ಹಾಕೋದಿಲ್ಲ. ಇವತ್ತು ಮೋದಿಯವ್ರು ಇರಲಿ, ಇವತ್ತು ಸಿದ್ದರಾಮಯ್ಯನವ್ರು ಇರಲಿ, ಇವತ್ತು ರಾಹುಲ್ ಗಾಂಧಿ ಇರಲಿ, ಅಥವಾ SP ನಮ್ಮ ಅಖಿಲೇಶ್ ಯಾದವ್ ಇರಲಿ, ಮತ್ತೊಬ್ಬ ಯಾದವ್ ಇರಲಿ, ಯಾರೂ ಇರಲಿ, ಎಲ್ಲರೂ ಅವ್ರ ಮನೆಯಿಂದ ಯಾರೂ 10% ಹಾಕೋದು ಇಳಿದು ಒಯ್ತಾರೆ. ನಾ ಟ್ಯಾಕ್ಸ್ ನೋಡಿರಿ, ವರ್ಷಕ್ಕೆ 50 ಲಕ್ಷ ಕೋಟಿ ನೇರ ಟ್ಯಾಕ್ಸ್ ಸೆಂಟ್ರಲ್ ಗೌರ್ಮೆಂಟ್ ವಸೂಲು ಮಾಡ್ತವೆ. ನಮ್ಮ ಸ್ಟೇಟ್ ಗೌರ್ಮೆಂಟ್ 4 ರಿಂದ 5 ಲಕ್ಷ ಕೋಟಿ ತನಕ ನಾವು ಟ್ಯಾಕ್ಸ್ ವಸೂಲು ಮಾಡ್ತದೆ. ಇದೇ ದುಡ್ಡು ನಮ್ಗೆ ಅಂಥವ್ರು ಅವರು ಹತ್ತಿದೋದ ಹಳೆಯಾಗಿ ದಾನ ಮಾಡಿರ್ಬೋದು ಹಂಗೆ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಹೇಳ್ಬೇಕಾಗಿತ್ತು ಇವ್ರಿಗೆ, ನೀವು ಮುಖ್ಯವಾಗಿ ನೀವು ಕೊಡೋದೇ ಇದ್ರೂ 2 ಫೀಲ್ಡ್ದಲ್ಲಿ ಕೊಡಬೇಕು ಅನ್ನುವಂಥ ಮಾತನ್ನು. ಒಂದು, ಇಡೀ ದೇಶದ ಪ್ರತಿಯೊಬ್ಬ ಮಗುವಿಗೂ ಹಕ್ಕ ಮಾಡಬೇಕು, ಅದನ್ನು ಅಪ್ ಟು ಹೈಯರ್ ಎಜುಕೇಷನ್ ಥರ ಸರ್ಕಾರ ನೋಡ್ಕೋಬೇಕು. ಅದು ದುಡ್ಡು ಖರ್ಚು ಮಾಡೋ ಏನು ಕೇಳ್ತಾನೆ, ಅದು ಕಲಿತಾಳು ಅದನ್ನು ಮಾಡುವಂಥದ್ದು ಭಾಳ ಮಹತ್ವದ ಇಲ್ಲಿ. ಇದನ್ನು ಹೇಳಬೇಕಾಗಿದೆ ನಮಗೆ. ಮತ್ತು ಉದ್ಯೋಗ ಸೃಷ್ಟಿ ಅದ್ರ ಆರೋಗ್ಯದ್ದು, ಎಲ್ಲರಿಗೂ ಆರೋಗ್ಯ ಇರಬೇಕಾಗಿದೆ. ಇವತ್ತು ಈ 2 ಆದರೆ ಶಿಕ್ಷಣ ಮತ್ತು ಆರೋಗ್ಯ ಎಲ್ಲ ಸಿಗ್ತದ್ರೆ ಅವ್ರು ದುಡ್ಕೊಂಡು ನಿಂತಾರೆ ರೀ. ಉದ್ಯೋಗ ಸೃಷ್ಟಿ ತಾನೇ ಆಗ್ತವೆ, ತಿಳುವಳಿಕೆ ಬರ್ತದೆ ಅವ್ರಿಗೆಲ್ಲರಿಗೂ. ಇವತ್ತು ತಿಳುವಳಿಕೆ ಇಲ್ಲ, ಬಹುಸಂಖ್ಯಾತ ಜನರಿಗೆ ಇವತ್ತು ಹೇಳ್ಬೋದು ಅಕ್ಷರಶಃ ಆದರೆ ಬುದ್ಧಿವಂತರಲ್ಲ, ಜ್ಞಾನಿಗಳಲ್ಲ ಅವರು. ತಿಳುವಳಿಕೆ ಇದ್ದದಂತಲ್ಲ. ಈ ಕಡೆಗೆ ರೀ ನಾನು ಸ್ವತಃ ನೋಡಿದಂಥವು ಅನೇಕ ಕಡೆಗಳೇ, ಸ್ವತಃ ಒಬ್ಬ ಒಳ್ಳೆಯ ಲೆಕ್ಚರ್ ಇದ್ದಂಥವ್ರು, ಮತ್ತೆ ಪೋಸ್ಟ್ ಮಾಡುವಂಥ ಲೆಕ್ಚರ್ ಪೋಸ್ಟು ಇಂಜಿನಿಯರ್ ಅಂಥವ್ರು ನಮ್ಮ ಮನ್ಯಾಗ 10 ಮಂದಿ ಇದ್ದಾರೆ, ಹೇಳ್ತು ಕೊಡ್ತೀವಿ. ನೀವು ಕೇಳೋರು ನೋಡ್ತಾ ಇದ್ವಿ ನಾವು. ಇದರರ್ಥ ನಾವೆಲ್ಲರೂ ಈ ಲಂಚಕ್ಕೆ ಬಲಿ ಆಗ್ತಾಯಿದ್ವಿ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಬಂದಷ್ಟು ಬರಲಿ ಚುನಾವಣೆ ಸಂದರ್ಭದಲ್ಲಿ ಕೊಡ್ತಾರೆ. ಮತ್ತು ಹಾಗೆ ರೇವಡಿಗಳು ಇವತ್ತು
ಇಷ್ಟು ಗ್ಯಾರಂಟಿ ಕೊಡ್ತಾರಲ್ರಿ ಪಾಪ ಹೆಣ್ಮಕ್ಳು ಫ್ರೀಯಾಗಿ ಹೋಗಿ ತಮ್ಮ ಶಾಂತಿ ಮಾಡ್ಕೊಂಬರೋದು ಮತ್ತೇನು ಮಾಡೋದು ತಮ್ಮ ಇದು ವಸ್ತುಗಳು ರೈತರ ಹೆಣ್ಮಕ್ಳು ಹೋಗಿ ತಮ್ಮ ಏನಪ್ಪ ಬೆಳೆದ ವಸ್ತುಗಳು ಹೋಗಿ ಮಾರ್ಕೊಂಡ್ರೆ ಬರ್ತಾರೋ ಗಾಡಿ ಕಲಿಸಿದ್ರು ಉಳಿತೈತೆ ಅನ್ನೋಂಥವ್ರು ಇದ್ದಾರೆ ಸಹಜ ಅದು ಅದು ಬಿಟ್ಟರೆ ಇವ್ರನ್ನ ಬಿಡ್ತಾರೆ ಲಂಚ ತಿನ್ನೋದು 40% 60% ಅಭಿವೃದ್ಧಿ ಹೆಸರಲ್ಲ ಇಲ್ಲ ಇಷ್ಟು ಸಿಗ್ತದೆ ಅನ್ನುವಂಥ ಮಾತು ಭಾಳಷ್ಟು ಜನ ತಮ್ಮ ನೊಂದು ನೋಡ್ಕೊಳ್ತಾ ಇದ್ದಾರೆ. ಹೌದು ಸುಪ್ರೀಂ ಕೋರ್ಟ್ ಅತ್ಯಂತ ಕರೆಕ್ಟ್ ಮಾತಾಡ್ಲಿಕ್ಕತ್ತದ. ಆದ್ರೆ ಇದೇ ಒಂದು ಸಂದರ್ಭದಾಗ ಕೊಡ್ತಿರ್ತಾರೆ ಅದು ಬಂದ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಪೂರ ಬಂದ್ ಮಾಡಿಸ್ರಿ. ಎಲೆಕ್ಷನ್ ದುಡ್ಡು ಹಂಚೋದು ಬಂದಪ್ಪ ಯಾರು ಸಿಕ್ಕರ ಅವ್ರು ರದ್ದು ಅವ್ರದ್ದು ಏನು MP MLA ಸೀಟ್ಗಳು ರದ್ದು ಮಾಡಿಸೋಂಥ ಕಠೋರ ಕಾನೂನು ತೊಗೊಂಬರ್ರಿ. ಜನ ಹಿಡಿದುಕೊಳ್ತಾರೆ ಅದಕ್ಕೆ. ಈಗ ಕೇಸ್ ರೆಕಾರ್ಡ್ ಸಮೇತ ಹೇಳಿದ್ರು ಸಹಿತ ಯಾರಿಗೆ ಶಿಕ್ಷಣ ಆಗೋದು ಇವತ್ತು ನೋಡ್ರಿ. ಲೋಕಾಯುಕ್ತರು ಎಷ್ಟು ಮಂದಿನ ಇವತ್ತು ಅಧಿಕಾರಿಗಳನ್ನ ಇನ್ನುಳಿದವ್ರನ್ನ ಒಯ್ತು ರೆಡ್ ಹ್ಯಾಂಡಾಗಿ ಹಿಡಿತಾರೆ. ಎಷ್ಟು ಮಂದಿ ಶಿಕ್ಷೆ ಆಗಿದ್ರಿ ಈ ಅಧಿಕಾರಿಗಳಿಗೆ? ರಾಜಕಾರಣಿಗಳಿಗೆ ಎಷ್ಟು ಮಂದಿಗೆ ಆಗ್ಯದ? ಇಲ್ಲ. ಲೋಕಾಯುಕ್ತ ಆಗಿರ್ಬೋದು, CBI ಆಗಿರ್ಬೋದು, ED ಆಗಿರ್ಬೋದು, ಏನು ಮಾಡ್ತಾ ಇದ್ದಾರೆ ಅವರು. ಅದು ಯಾರು ಲಾಭಕರ ಮಾಡಿ ಏನೋ ಮಾಡಿ ನಂತರ ವಿಚಾರ ಮಾಡೋರು ಎಷ್ಟು ಮಂದಿ ಶಿಕ್ಷೆ ಆಗ್ಯದಪ್ಪ ಈ ಎಲ್ಲ ದೊಡ್ಡ ದೊಡ್ಡ ತಿಂಗಳಿಗೆ. ಇದನ್ನ ಇವತ್ತು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಉದ್ಯೋಗ ಸೃಷ್ಟಿ ಮಾಡಿಸೋದಕ್ಕಾಗಿ ಸರ್ಕಾರಗಳು ಒತ್ತಡ ತೊಗೊಂಬರ್ರಿ. ಕೃಷಿ ಕ್ಷೇತ್ರವನ್ನು ನಮ್ಮ ಉದ್ಯೋಗ ಕೊಡುವಂಥದ್ದು ಅದನ್ನು ಬೆಳೆಸುವಂಥ ವಿಚಾರ ಮಾಡಿಸ್ರಿ. ಸುಪ್ರೀಂ ಕೋರ್ಟ್ ಇವತ್ತು ಮಾಡಬೇಕಾಗಿತ್ತು ಅದನ್ನು. ಕೃಷಿ ಕ್ಷೇತ್ರದಲ್ಲೇ ನೀರು ಸರಿಯಾಗಿಲ್ಲ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾದಲ್ಲಿ ನೀರ ಜೊತೆಗೆ ಪ್ರತಿಯೊಂದು ಹಳ್ಳಿಗೆ ಒಂದು ಗೋಡಾವನ್ನು ಕಳಿಸ್ಕೊಟ್ರೆ ವ್ಯಾಪಾರಕ್ಕೆ ಅಂದ್ರೆ ಹಳ್ಳಿಗಳು ಹಾಕೋರಿ. ಎಲ್ಲಿ ದುಡ್ಡು ತಿರ್ಲಿಕ್ಕತ್ತದೆ, ಎಲ್ಲಿ ವ್ಯಾಪಾರ ಆಗ್ಲಿಕ್ಕತ್ತದೆ, ಸಹಜವಾಗಿ ಅಲ್ಲಿ ದುಡ್ಡು ಓಡಾಡೋದ್ರಿಂದ ಸಹಜ ಆರ್ಥಿಕ ಮಟ್ಟ ಒಳ್ಳೆಯದಾಗ್ತದೆ. ಆಗ ನೀವು ಯಾವ ರೇವಡಿ ಕೊಡೋದು ಪ್ರಶ್ನೆ ಬರೋದಿಲ್ಲ. ಇಲ್ಲಾಂದರೆ ರೇವಡಿ ಕೊಡೋದಲ್ಲ. ರೇವಡಿ ಇಟ್ ಮೀನ್ಸ್ ಲಾಂಚ, ಇಟ್ ಮೀನ್ಸ್ ಗ್ಯಾರಂಟಿ. ಗ್ಯಾರಂಟಿ ಅನ್ನೋದು ಲಾಂಚನ ರೀ, ಸಂಶಯ ಇಲ್ಲ. ಅಂದ್ರಾಗ ಯಾರು ಕೊಟ್ಟರು ಅಷ್ಟೇ, BJP ಕೊಡಲಿ, JDS ಕೊಡಲಿ ಅಥವಾ ಕಾಂಗ್ರೆಸ್ ಕೊಡಲಿ, ಇನ್ನೊಂದು ಕೊಡಲಿ, ಇವೆಲ್ಲ ಲಾಂಛನ. ಅದಕ್ಕಿಂತಲೂ ಮುಖ್ಯವಾಗಿ 2 ಲಂಚ ಕೊಡು ಅಂತ ಹೇಳ್ರಿ, ಸಜೆಷನ್ ಮಾಡಿರಿ. ಹೈಯರ್ ಎಜುಕೇಷನ್ ಎಲ್ಲ ಮಕ್ಕಳು ಫ್ರೀ ಇನ್ನು ಮುಂದೆ ಅಪ್ ಟು ಹೈಯರ್ ಅವ್ರು ಏನು ಕರಿತಾರಂತ ಹೈಯರ್ ಎಜುಕೇಷನ್ ಇಂಡಿಯಾದೊಳಗೆ ಗುಣಮಟ್ಟ ಹೆಚ್ಚು ಮಾಡಿರಿ ಶಿಕ್ಷಣದ ಅಂತ ಹೇಳ್ರಿ. ಆ್ಯಕ್ಚುಲಿ ಆರೋಗ್ಯ ಫ್ರೀ ಮಾಡಿರಿ. ಇವೆರಡ ನೀರಾಗಿರ ಸ್ವಚ್ಛ ಮಾಡೋದು ಕಲ್ತಂಗೆ ಅವ್ರು ಸ್ವಚ್ಛ ಯಾವುದು ಹೊರಸು ಯಾವುದು ಗೊತ್ತಾಗ್ತದೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. ಮುಂದೆ ಮತ್ತು ಉದ್ಯೋಗ ಸೃಷ್ಟಿ ಮಾಡಬೇಕಾದ್ರೆ ಒಂದೇ ಇರೋ ಹಾದಿಲಿ ನಾವು AI ಮಾಡ್ತೀವಿ, ಮತ್ತೊಂದು ಮಾಡ್ತೀವಿ, ಟೆಕ್ನಿಕಲ್ ಹಾಯ್ ಮಾಡ್ತೀವಿ, ನಮ್ಮಲ್ಲಿ ಏನೋ IT ಬೆಳೆಸ್ತೀವಿ, ಇಂಡಸ್ಟ್ರಿ ಬೆಳೆಸ್ತೀವಿ. ಎಷ್ಟು ಮಂದಿ ಉದ್ಯೋಗ ಕೊಡ್ತಿದ್ರು? ಇವತ್ತು ನಾವು 140 ಕೋಟಿ ಇದ್ದೀವಿ. ಇದು ನೆನಪಿಲ್ಲ ನಮಗೆ. ಎಷ್ಟು ಮಂದಿ ಅದ್ರಲ್ಲಿ ನಾವು ಕೃಷಿಕದಪ್ಪ ಅದ ಒಂದು 10-20 ಲಕ್ಷ ಮಂದಿ ಸಿಗ್ತಿರ್ಬೋದು ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲೇ. ಅದು ಭಾಳ ಏನ್ರಿ ಅದು. ಬ್ಯಾಂಕಿಂಗ್ ಸೆಕ್ಟರ್ದಾಗ 13 ಲಕ್ಷ ದುಡಿತಿದ್ರು, ಈಗ 8 ಲಕ್ಷ ಬಂದು ಹತ್ತಿದ್ದು. 13 ಲಕ್ಷ ಭಾಳ ಏನ್ರಿ? ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಬೇಕು. ಈ ಸ್ವತಃ ಅಗ್ರಿಕಲ್ಚರ್ ಮಾಡವ ನಾವು ಅಲ್ಲಪ್ಪ ಯಾರು ನೌಕರಿ ಇಲ್ಲೇ ಮಾಡ್ತಾರೆ ಅನ್ಬೇಕು, ಹಂಗೆ ಲಾಭ ಆಗ್ಬೇಕು ಅವಾಗ ಅಂದಾಗ ಅಗ್ರಿಕಲ್ಚರ್ ಮಾಡ್ತಾರೆ. ಈಗ ಏನು ಮುಂಚೆನೇ ಸಂಚಾರ ದುಡಿದ್ರು ಸಹಿತ ಅದು 10 ಹೊಸ ಉತ್ಪನ್ನ ಇಲ್ಲ. ಮತ್ತು 4,500 ರೂಪಾಯಿ ಒಂದು ಟನ್ ಕಬ್ಬಿಗೆ ಬೆಳೆದು ಖರ್ಚು ಮಾಡೋದು 3,300 ತೊಗೊಳ್ಳೋದು. ಇದ್ಯಾವ ನ್ಯಾಯ ರೀ? ಜಗತ್ತಿನ ಯಾವುದ್ರ ಇಂಥ ನುಕ್ಸಾನ ಉದ್ಯೋಗ ಇದ್ದಿತ್ತೇನು? ಇದ್ರ ಬಗ್ಗೆ ಚಿಂತೆ ಮಾಡ್ಬೇಕಾಗಿತ್ತು. ನಮ್ಮ ಇವತ್ತು ಸುಪ್ರೀಂ ಕೋರ್ಟ್ ಜಡ್ಜಸ್ ಸಹಿತ ವಿಚಾರ ಮಾಡ್ಬೇಕಾಗಿದೆ. ಇವ್ರು ರಾಜಕಾರಣಿಗೆ ಏನು ಹೇಳೋದಿಲ್ಲ ರೀ, ಇವ್ರಿಗೆ ಕೇಳೋದೇ ಇಲ್ಲ. ಅವ್ರಿಗೆ ರುಚಿ ಐತ್ಬಿಟ್ಟದೆ. ಈಗ ಬೇರೆ ಸಮೇತ ತಿನ್ನೋದು ಹೋಗ್ಬಿಡೋರು. ಬರೀ ಗಿಡದ ಎಲೆ ಹೂವಾಗಿವ ಹಣ್ಣಾಗಿನ ಅಷ್ಟೇ ಅಲ್ಲ, ಗಿಡದ ಬೇರುಗಳಂತಿಂದ ಗಿಡ ಇಲ್ಲದಂಗೆ ಮಾಡುವಂಥ ಸಂತತಿಯವರು ಈ ರಾಜಕಾರಣಿಗಳು. ಮತ್ತು ಇವರಿಗೆ ನೀವು ರೇವಡಿ ಕೊಡಬೇಡ್ರಿ ಅವ್ರಾಗಿ ಬಿಡ್ತಾರೆ ರೀ, ಓಟ್ ಹಾಕ್ತಾರೆ ಕೊಡ್ತಾರೆ. ಅವ್ರಿಗೆ ಸುಮ್ಮನೆ ಕೊಡ್ತಾರೆ ಇಲ್ಲರಿ? ಇಲ್ಲ, ತಮಗೆ ಓಟ್ ಹಾಕ್ತಾರೆ, ನಮ್ಗೆ ಆರಿಸ್ತಾ ಇರ್ತಾರೆ. ಅಧಿಕಾರ ಸಿಕ್ಕು ಬಂದು ಬೇಕಾದ್ರೆ ಮಾಡಕ್ಕೆ ಬರುತ್ತೆ ಮಾಡ್ತಾರೆ. ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಏನೇನೋ ಡಿಸಿಷನ್ ಮಾಡಿರುತ್ತೆ ಅದನ್ನು ಕೇಳೋ ಸ್ಥಿತಿ ಒಳಗೆ ನಮ್ಮ ರಾಜಕಾರಣಿಗಳಿಲ್ಲ. ಮತ್ತು ನಮ್ಮ ಜನಕ್ಕೂ ಯೋಚನೆ ಆಗಿದೆ. ಅಂದರೆ ಕಡೆಗೆ ಆ ಟೈಮ್ದಲ್ಲಿ ಕೊಡ್ತಾರೆ ಪಾಟ್ಲ ವಸೂಲು ಮಾಡುವಂಥ ಮನೋಸ್ಥಿತಿ ಬೆಳೆದ ಇವತ್ತು. ಹೀಗಾಗಿ ಈ ಉಚಿತ ಕೊಡುಗೆಗಳು ನಿಲ್ತಾವೆ ಅಂತ ಏನಿಲ್ಲ. ಪಾಪ ನಮ್ಮ ಜಡ್ಜಸ್, ಸುಪ್ರೀಂ ಕೋರ್ಟ್ ಜಡ್ಜಸ್ ಅವರು ಹೇಳಲಿ, ಈಗ ಸೂರ್ಯಕಾಂತ್ ಅವರು ಮತ್ತು ಬಾಗ್ಚಿ ಅವರು ರೀ, ಆಮೇಲೆ ವಿಪುಲ್ M. ಪಂಚೋಲಿ ಅವರು, ಇವರೆಲ್ಲರೂ ನ್ಯಾಯಮೂರ್ತಿಗಳು ಇದು ತಪ್ಪಪ್ಪ, ಚಾಟಿ ಪೀಸ್ ಬೇಯಿಸ್ಯಾರ, ಚಾಟಿ ಹೊಡೆದಾರ, ಖರೆ ಅವ್ರಿಗೆ ಮೈಗೆ ನಡ್ಬೇಕಲ್ರಿ, ಸೆನ್ಸ್ ಬರ್ಬೇಕಲ್ಲ. ಅದಕ್ಕಾಗಿ ಉಚಿತ ಕೊಡುಗೆಗಳನ್ನು ಮುಖ್ಯವಾಗಿ ಶಿಕ್ಷಣ, ಹೈಯರ್ ಎಜುಕೇಷನ್, 2ನೇದು ಆರೋಗ್ಯ ಕೊಡಲಿ, ಉದ್ಯೋಗ ಸೃಷ್ಟಿ ಮಾಡಲಿ. ಉದ್ಯೋಗ ಸೃಷ್ಟಿ ಮಾಡೋಕೆ ಪ್ರತಿಯೊಂದು ಹಳ್ಳಿ ಗೋಡೌನ್ ಕಟ್ಟಿಕೊಡ್ಲಿ, ಪ್ರತಿ ಭೂಮಿನೂ ಎಲ್ಲ ಇಂಚ್ ಭೂಮಿನೂ ನೀರಾವರಿ ಆಗಲಿ. ನೋಡ್ರಿ ಅದನ್ನು ಮುಂದಿನ ಅದನ್ನು ಮಾಡ್ಸಾಕತ್ತೀರಿ ಸರ್ಕಾರಗಳಿಂದ. ಅದನ್ನು ಮಾಡ್ರಿಂದ ಬೆನ್ನತ್ರಿ ಪ್ರಧಾನಮಂತ್ರಿಗೆ, ಮುಖ್ಯಮಂತ್ರಿಗಳಿಗೆ ಅಲ್ವಾ? ನೀವು ಕೊಟ್ಟಿದ್ದು ಸಜೆಷನ್ ಸರಿ ಅದ, ಅದ್ರ ಪರಿಹಾರ ಬೇಕಲ್ಲ. ಸಮಸ್ಯೆಗಳನ್ನ ನಾವೆಲ್ಲ ಹೇಳ್ತೀವಿ, ಅದ್ರ ಸಮಸ್ಯೆ ಜೊತೆಗೆ ಪರಿಹಾರ ಬೇಕಾಗ್ತದೆ. ಆ ಪರಿಹಾರ ಇಲ್ಲ ಅದ. ಹೈಯರ್ ಎಜುಕೇಷನ್ ತನಕ ಫ್ರೀ ಎಲ್ಲರಿಗೂ, ಮಕ್ಕಳಿಗೆ ಎಲ್ಲ ಮಕ್ಕಳು, ಶ್ರೀಮಂತರಲ್ಲಿ ಬಡವರಲ್ಲಿ ಯಾವುದೇ ಜಾತಿ ಕುಲ ಧರ್ಮ ಗಿರ್ಮ ಏನು ನೋಡೋ ಅವಶ್ಯಕತೆ ಇಲ್ಲ. 2ನೇದು ಅದೇ ರೀತಿ ಆರೋಗ್ಯನೂ ಅದೇ ಕೊಡುವಂಥದ್ದು. ಸರ್ಕಾರಿ ನೌಕರಿ ಕೊಡಿಸ್ಬಿಡ್ರಿ. ಯಾಕಂದರೆ ಇವತ್ತು ನಮ್ಮನ್ನು ಏನಪ್ಪ ಅಂದರೆ ಇವತ್ತು ದಂಡರಾಗಿ ಮಾಡಿದ ಶಿಕ್ಷಣ ಇರೋದಕ್ಕಾಗಿ 2ನೇದು ಆರೋಗ್ಯ. ಪಾಪ ಆಹಾರ ಸರಿಯಾಗಿರೋದು, ಅನಾರೋಗ್ಯ ಎಲ್ಲ ಕಡೆ ಅದ. ಎಲ್ಲ ದೇಶದಲ್ಲೇ
ಚಿಂತನೆ ಮಾಡಿದ್ರೆ ಯೋಗ್ಯ ಆಗ್ತದೆ ನಮ್ಮ ಸುಪ್ರೀಂ ಕೋರ್ಟ್ ಜಜಸ್ ಅಂತ ಮಾತು ಹೇಳ್ತಾ ಇದನ್ನು ಲೈಕ್ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ಥರ ಸತ್ಯದ ಕೈಗಿರಲಿ. ವಂದನೆಗಳು.